ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SC/ST ಸ್ಟೂಡೆಂಟ್ಸ್ಗೆ ಹಾಸ್ಟೆಲ್ ಅರ್ಜಿ ಯಾವ ರೀತಿ ಹಾಕೋದು ಅಂತ ತಿಳ್ಕೊಳ್ಳೋ ಬನ್ನಿ. ಪೋಸ್ಟ್ ಮೆಟ್ರಿಕ್ SC/ST ಹಾಸ್ಟೆಲ್ನ ಅರ್ಜಿ ಹಾಕುವ ವಿಧಾನ. ಮೊದಲೇ ವೆಬ್ ಬ್ರೌಸರ್ನ ಓಪನ್ ಮಾಡಿ SC/ST ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಸರ್ಚ್ ಮಾಡ್ಕೊಂಡಿದ ನಂತರ ನಿಮಗೆ ಇಲ್ಲಿ ಎರಡನೇ ಆಪ್ಷನ್ ಇದೆಯಲ್ಲ HMIS ಅಂತ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನಿಮಗೆ ಇಲ್ಲಿ ಲಾಸ್ಟ್ ಡೇಟ್ ಯಾವಾಗಿದೆ ಅಂತ, ಸೊ ಪ್ರೀ ಮೆಟ್ರಿಕ್ ಆಲ್ರೆಡಿ ಕ್ಲೋಸ್ ಆಗಿದೆ. ಸೊ ಪೋಸ್ಟ್ ಮೆಟ್ರಿಕ್ ಯಾವಾಗ ಲಾಸ್ಟ್ ಡೇಟ್ ಇದೆ ಅನ್ನೋದನ್ನು ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಅದಾದ ನಂತರ ನೀವು ಇಲ್ಲಿ ಲಾಗಿನ್ ಅನ್ನೋ ಆಪ್ಷನ್ ಇದೆಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ನೀವು ಲಾಗಿನ್ ಯೂಸರ್ ಐ ಡಿ ಪಾಸ್ವರ್ಡ್ ಕೊಟ್ಟು ಮಾಡ್ಕೋಬೋದು. ಇಲ್ಲಾಂದರೆ ರಿಜಿಸ್ಟರ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ಹೆಸರು ಮತ್ತು ಫೋನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಆಧಾರಲ್ಲಿ ಯಾವ ರೀತಿ ಇರುತ್ತೆ ಆ ಹೆಸರನ್ನ ಎಂಟ್ರಿ ಮಾಡಿ, ಫೋನ್ ನಂಬರ್ನ ಎಂಟ್ರಿ ಮಾಡಿ, ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ. ನಂತರ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿಕೊಂಡು OTPನ ಜನ್ರೇಟ್ ಮಾಡ್ಕೊಳ್ಳಿ. ಸೊ ಬಂದಂಥ OTPನ ಎಂಟ್ರಿ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ಗೆ ಇದು ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ OTP ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಆಧಾರಲ್ಲಿರೋ ಫೋಟೋ ಮತ್ತು ಹೆಸರು, ಡೇಟ್ ಆಫ್ ಬರ್ತು, ಜೆಂಡರ್ ಎಲ್ಲ ಸೆಲೆಕ್ಟ್ ಆಗುತ್ತೆ. ಸೊ ಅದು ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ. ಸೊ ನೀವಿಲ್ಲಿ ಯಾವ ಕ್ಯಾಸ್ಟು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. SC/ST ಅದರ್ಸು. ಆ್ಯಕ್ಚುಲಿ ನೀವೇನು ಅಂತಂದರೆ SC/STಗೆ ಈ ಬರೀ SC/ST ಹಾಸ್ಟೆಲ್ ಕೊಡ್ತಾರೆ ಅನ್ನೋದಲ್ಲ. SC/ST ಹಾಸ್ಟೆಲಲ್ಲಿ BCM ಅವ್ರೂ ಜಾಯ್ನ್ ಆಗ್ಬೋದು. ಎಲ್ಲರಿಗೂ ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ. ಸೊ ನಾನಿವಾಗ SC ಸ್ಟೂಡೆಂಟ್ಗೆ ಅರ್ಜಿ ಹಾಕಿರೋದ್ರಿಂದ ಸೊ ನಾನು SC ಅಂತ ಸೆಲೆಕ್ಟ್ ಮಾಡಿಕೊಂಡು ಕ್ಯಾಸ್ಟ್ ಮತ್ತು ಇನ್ಕಮ್ನ ಎಂಟ್ರಿ ಮಾಡ್ಕೋಬೋದು. ನೀವು BCM ಅವ್ರೂ SC/ST ಹಾಸ್ಟೆಲ್ಗಳಿಗೆ ನೀವು ಅರ್ಜಿನ ಹಾಕ್ಬೋದು. ಸೊ SC/ST ಹಾಸ್ಟೆಲ್ ಅಂದರೆ ಬರೀ ಅವ್ರಿಗೆ ಮಾತ್ರನೇ ಕೊಡ್ತಾರೆ ಅನ್ನೋದೇನಿಲ್ಲ. SC/STವರೆಗೂ ಜೊತೆಗೆ BCM ಅವ್ರೂ ಇರ್ತಾರೆ. ಸೊ ಅದರಿಂದ ನಾನಿವಾಗ SC ಅಂತ ಸೆಲೆಕ್ಟ್ ಮಾಡಿಕೊಂಡು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಎಂಟ್ರಿ ಮಾಡ್ಕೊತೀನಿ. ಸೊ ಕ್ಯಾಸ್ಟು, ಇನ್ಕಮ್ ಸರ್ಟಿಫಿಕೇಟ್ RD ನಂಬರ್ನ ಇವಾಗ RD ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಕ್ಯಾಸ್ಟು ಮತ್ತು ಇನ್ಕಮ್ಮು. ಸೊ ಅದರ್ ಕ್ಯಾಸ್ಟ್ ಆದರೆ ಲೈಕ್ BCM ಆದರೆ ಕ್ಯಾಸ್ಟು ಇನ್ಕಮ್ಮು ಒಂದೇ ಇರುತ್ತೆ. ಸೊ SC/ST ಆದರೆ ನಿಮಗೆ ಕ್ಯಾಸ್ಟ್ ಇನ್ಕಮ್ ಸಪ್ರೇಟ್ ಇರುತ್ತೆ. ಸೊ ಕ್ಯಾಸ್ಟ್ ಇನ್ಕಮ್ನ ಸೊ ಇವಾಗ ನಾನು SC/ST ಆಗಿರೋದ್ರಿಂದ ಬರೀ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಪ್ರೇಟ್, ಇನ್ಕಮ್ ಸರ್ಟಿಫಿಕೇಟ್ ಸಪ್ರೇಟ್ ಇರುತ್ತೆ. ಸೊ ಎರಡನ್ನೂ ನಾನು ಎಂಟ್ರಿ ಮಾಡಿ ವೆರಿಫೈ ಕೊಟ್ಟರೆ ನಿಮ್ಮ ಹೆಸರು, ಇನ್ಕಮ್ ಎಷ್ಟು ಮತ್ತು ಯಾವ ಜಾತಿ ಅನ್ನೋದನ್ನು ತೋರಿಸುತ್ತೆ. ಸೊ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನೇ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನೀವಿದು ಆಧಾರಲ್ಲಿ ಇದೆಯಲ್ಲ ಅದೇ ಮೊಬೈಲ್ ನಂಬರ್ ಕೊಡಬೇಕು ಅಂತ ಏನಿಲ್ಲ. ನಿಮ್ಮ ಕಾಂಟ್ಯಾಕ್ಟ್ಗೆ ಯಾವ್ದು ಈಸಿ ಆಗುತ್ತೆ ಆ ನಂಬರ್ನ ನೀವು ಇಲ್ಲಿ ಕೊಟ್ಟು OTPನ ಜನ್ರೇಟ್ ಮಾಡಿ OTPನ ಸಬ್ಮಿಟ್ ಮಾಡಬೇಕಾಗತ್ತೆ ಇದರಲ್ಲಿ. ಸೊ ನಾನು ಆಧಾರಲ್ಲಿರೋದು ಬೇರೆ ನಂಬರು, ಬಟ್ ಇದು ನನ್ನ ಪರ್ಸ್ನಲ್ ನಂಬರು ಯೂಸ್ ಮಾಡೋದಿದು ಅದರಿಂದ. ಸೊ ಅದು ಪೇರೆಂಟ್ ನಂಬರ್ ಕೊಟ್ಟಿರ್ತೀವಿ ಕೆಲವು ಟೈಮ್ ಆಧಾರ್ಗೆ. ಸೊ ಇದನ್ನು ಕಾಂಟ್ಯಾಕ್ಟ್ ಡೀಟೇಲ್ಸ್ಗೆ ನನ್ನ ನಂಬರ್ನ ಕೊಟ್ಕೊತೀನಿ. ಸೊ ಇಲ್ಲಿ ಫೋನ್ ನಂಬರ್ನ ಎಂಟ್ರಿ ಮಾಡಿ OTPನ ಜನ್ರೇಟ್ ಮಾಡಿ ವೆರಿಫೈ ಕೊಡಿ. ನಂತರ ಇಲ್ಲಿ ಪೋಸ್ಟ್ ಮೆಟ್ರಿಕಾ ಪ್ರೀ ಮೆಟ್ರಿಕಾ ಕೇಳುತ್ತೆ, ಸೆಲೆಕ್ಟ್ ಮಾಡಿಕೊಂಡು ನಂತರ ಕಾಲೇಜ್ ಡಿಸ್ಟಿಕ್ ಯಾವುದು, ತಾಲೂಕು ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಇಲ್ಲಿ ಹಾಸನ ಡಿಸ್ಟಿಕ್ಕು, ಹಾಸನಲ್ಲಿ ಕಾಲೇಜ್ ಇರೋದ್ರಿಂದ ಹಾಸನ ಡಿಸ್ಟಿಕ್, ಹಾಸನ ತಾಲೂಕೆ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಆ್ಯಕ್ಚುಲಿ ಈಗ ಯೂನಿವರ್ಸಿಟಿಗಳೆಲ್ಲ ಆ ಡಿಸ್ಟಿಕ್ದೇ ಯೂನಿವರ್ಸಿಟಿ ಇರುತ್ತೆ. ಬಟ್ ಹಾಸ್ಟೆಲ್ ಅಂತ ಬಂದಾಗ ಕೆಲವು ಹಾಸನ ಯೂನಿವರ್ಸಿಟಿ ನಾನು ಸೆಲೆಕ್ಟ್ ಮಾಡಿದ್ರೆ ಹಾಸನ ಯೂನಿವರ್ಸಿಟಿ ತೊಗೊಳ್ಳಲ್ಲ. ಸೊ ಅದರಿಂದ ನಾನೇನು ಮಾಡ್ತೀನಪ್ಪ ಅಂತಂದರೆ ಮುಂಚೆ ಯಾವುದಿತ್ತು ಡಿಸ್ಟಿಕ್ ವೈಸ್ ಯೂನಿವರ್ಸಿಟಿ ಬರೋದಕ್ಕಿಂತ ಮುಂಚೆ ಆ್ಯಕ್ಚುಲಿ ಮೈಸೂರು ಯೂನಿವರ್ಸಿಟಿ ಅಂತ ಇತ್ತು ಎಲ್ಲರಿಗೂ. ಸೊ ನಾನಿವಾಗ ಹಾಸನ ಯೂನಿವರ್ಸಿಟಿ ಕೆಲವು ಟೈಮ್ ತಗೊಳ್ಳಲ್ಲ. ಸೊ ಅವಾಗ ನಾನೇನು ಮಾಡ್ತೀನಿ ಅಂತಂದರೆ ಮೈಸೂರು ಯೂನಿವರ್ಸಿಟಿನ ನಾನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಾನಿವಾಗ ಹಾಸನ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ.
ಸೊ ಹಾಸನ ಯೂನಿವರ್ಸಿಟಿ ಬರಲಿಲ್ಲ ಅಂತ ಅಂದರೆ ಇಲ್ಲಿ ಮೈಸೂರು ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೀವು ಇನ್ ಕೇಸ್ ಬೇರೆ ಡಿಸ್ಟಿಕ್ ಅವ್ರು ಆಗಿದ್ರೂ ಸೇಮ್ ಪ್ರೊಸೀಜರ್ ಇರುತ್ತೆ. ಸೊ ನಂತರ ನೀವೇನು ಓದ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಯಾವ ಕಾಲೇಜಲ್ಲಿ ಅಡ್ಮಿಷನ್ ಆಗಿರ್ತೀರ ಆ ಕಾಲೇಜನ್ನು ಹುಡ್ಕೊಂಡು ಆ ಕಾಲೇಜನ್ನು ಸೆಲೆಕ್ಟ್ ಮಾಡಿ ನೀವಿಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಸೊ ಇನ್ ಕೇಸ್ ಹಾಸನ ಯೂನಿವರ್ಸಿಟಿಯಲ್ಲೇ ನಿಮ್ಮ ಕಾಲೇಜ್ ಸಿಕ್ಕಿದ್ರೆ ಏನು ತೊಂದರೆ ಇಲ್ಲ. ಇನ್ ಕೇಸ್ ಸಿಕ್ಕಲಿಲ್ಲ ಅಂದರೆ ನಾನು ಹೇಳ್ತಾ ಇರೋದು ನಿಮಗೆ, ಸೊ ಗೊಂದಲ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ. ಸೊ ಸಿಕ್ಕಲಿಲ್ಲ ಅಂದಾಗ ಮೈಸೂರು ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಸಿಕ್ಕಿದ್ರೆ ತೊಂದರೆ ಇಲ್ಲ. ಸೊ ತುಂಬ ಕನ್ಫ್ಯೂಷನ್ ಆಗುತ್ತೆ, ಒಂದೇ ಊರಲ್ಲಿ ತುಂಬ ಕಾಲೇಜಸ್ಗಳಿರುತ್ತೆ. ಸೊ ಅದರಿಂದ ಇಷ್ಟು ಟೈಮ್ ತಗೊಳುತ್ತೆ ಹುಡ್ಕೋದಕ್ಕೆ. ಸೊ ನಾನಿವಾಗ ಸೆಲೆಕ್ಟ್ ಮಾಡಿ ಕಾಲೇಜನ್ನು ಸೆಲೆಕ್ಟ್ ಮಾಡಿದ ನಂತರ ಏನು ಸ್ಟಡಿ ಮಾಡ್ತಾಯಿದ್ದೀರಾ, BA BCom BSc. ಸೊ ನಾನಿವಾಗ ಪೋಸ್ಟ್ ಮೆಟ್ರಿಕ್ ಡಿಗ್ರಿ ಅವ್ರಿಗೆ ಹಾಸ್ಟೆಲ್ಗೆ ಅರ್ಜಿ ಹಾಕ್ತಿರೋದ್ರಿಂದ ಆ ಥರ ಬರುತ್ತೆ. ಇನ್ ಕೇಸ್ PUC ಆದರೆ PUC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ PG ಆದರೆ PG ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಅದೆಲ್ಲ ಎಂಟ್ರಿ ಆದಮೇಲೆ ಅಲ್ಲಿ SSP ID ಕೇಳುತ್ತೆ. ಸೊ ಅದರಿಂದ ನಾನು ಇಲ್ಲಿ SSP IDನ ಯಾವ ರೀತಿ ತೊಗೊಳ್ಳೋದು ಅಂತ ನೋಡ್ತಾ ಇದ್ದೀನಿ. ಗೂಗಲ್ಗೆ ಬಂದು SSP ಅಂತ ಸರ್ಚ್ ಮಾಡ್ಕೊಂಡು ಅಂತ ಕ್ರಿಯೇಟ್ ಅಕೌಂಟು, ಹೊಸ ಖಾತೆಯನ್ನು ಸೃಷ್ಟಿಸಿ ಅಲ್ಲಿ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿಕೊಂಡ್ರೆ ಕ್ಲಿಕ್ ಅಂತ ಕೊಟ್ಟರೆ ಅಲ್ಲಿ ನಿಮ್ಮ SSP ID ಓಪನ್ ಆಗುತ್ತೆ. SSP IDನ ಬರೆದಿಟ್ಕೊಂಡು ಸೊ ನೀವು ಅಲ್ಲಿ SSP IDನ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಅದರಿಂದ ನಾನೇನು ಮಾಡ್ತೀನಿ, ಇವಾಗ ಆ್ಯಕ್ಚುಲಾಗಿ USN ನಂಬರ್ನ ನಿಮ್ಮ ಕಾಲೇಜಿಂದ ಸಪ್ರೇಟ್ ಕೊಟ್ಟಿರ್ತಾರೆ. ಸೊ ಅದನ್ನು ಎಂಟ್ರಿ ಮಾಡ್ಬೋದು, ಇಲ್ಲಾಂದರೆ SSP IDನೇ ಎಂಟ್ರಿ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಯಾರಿಗೂ ಇನ್ನೂ ರಿಜಿಸ್ಟರ್ ನಂಬರ್ ಕೊಟ್ಟಿರಲ್ಲ. ಸೊ ಅದರಿಂದ ನಾನು ಅಲ್ಲಿಗೂ ಅದನ್ನೇ ಎಂಟ್ರಿ ಮಾಡ್ತೀನಿ. ಮತ್ತು SSP ID ಅಂತಿದೆಯಲ್ಲ ಅದನ್ನು ಸೇಮ್ ಎರಡಕ್ಕೂ ಒಂದೇ ಕೊಡ್ತೀನಿ, ಏನು ತೊಂದರೆ ಇಲ್ಲ ಅನ್ನೋ ಉದ್ದೇಶಕ್ಕೆ. ಸೊ ಇಲ್ಲಿ ಈ ಪಾಸ್ವರ್ಡ್ನ ಒಂದು ಸೆಟ್ ಮಾಡ್ಕೊಳ್ಳಿ, ಏನು ಪಾಸ್ವರ್ಡ್ ಬೇಕು ಅನ್ನೋದನ್ನು. ನಾನಿವಾಗ ಕೊಟ್ಟಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇರ್ಬೋದು, ಹಾಸನ 32 ಅಂತ ಕೊಟ್ಟಿದ್ದೀನಿ. ಸೊ ಕೊಟ್ಟ ನಂತರ ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ. ಸೊ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ ನಂತರ ನಿಮ್ಮ ಹೆಸರು ಮತ್ತು SWD ಒಂದು ನಂಬರ್ ಜನ್ರೇಟ್ ಆಗುತ್ತೆ. ಸೊ ಇದನ್ನು ಪ್ರಿಂಟೌಟ್ ತೊಗೊಳ್ಳಿ ಮತ್ತು ಒಂದು ಕಡೆ ಬರೆದು ಇಟ್ಕೊಳ್ಳಿ. ಸೊ ಕೆಲವು ಟೈಮ್ ಪ್ರಿಂಟ್ ಎರರ್ ಆಗಿಬಿಟ್ರೆ ನಿಮಗೆ ಮತ್ತೆ ಆ ನಂಬರ್ನ ತೊಗೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಈಗ ಹೊಸ ಆಪ್ಷನ್ ಕೊಟ್ಟಿದ್ದಾರೆ ನಂಬರ್ ತೊಗೊಳ್ಳೋದಕ್ಕೆ, ಆದ್ರೂ ಒಂದು ಪ್ರಿಂಟು ಒಂದು ಬರೆದು ಇಟ್ಕೊಳ್ಳಿ. ಸೊ ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ. ಸೊ ಪ್ರಿಂಟ್ ತೊಗೊಂಡ ನಂತರ ಅದು ಆಟೋಮೆಟಿಕ್ ಲಾಗೌಟ್ ಆಗಿಬಿಡುತ್ತೆ ನಿಮಗೆ. ಸೊ ಆವಾಗ ಏನು ಮಾಡೋದು, ಸೊ ಕನ್ಫ್ಯೂಷನ್ ಬೇಡ ಅನ್ನೋ ಉದ್ದೇಶಕ್ಕೆ ಬರೆದು ಇಟ್ಕೊಂಡ್ರೆ ಪಾಸ್ವರ್ಡ್ ನೀವೇನು ಕೊಟ್ಟಿರೋದು ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಆ ಯೂಸರ್ ID ಥ್ರೂ ಮತ್ತು ಪಾಸ್ವರ್ಡ್ ಥ್ರೂನ ನೀವು ಇಲ್ಲಿ ಲಾಗಿನ್ ಮಾಡಬೇಕಾಗತ್ತೆ. ಏನು SWD ನಂಬರ್ ಇದೆ ಆ ನಂಬರ್ನ ಎಂಟ್ರಿ ಮಾಡಿ ಪಾಸ್ವರ್ಡನ್ನ ಎಂಟ್ರಿ ಮಾಡಿಕೊಂಡು ಲಾಗಿನ್ ಕೊಡಿ. ಲಾಗಿನ್ ಕೊಟ್ಟ ನಂತರ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಆಧಾರ್ ಬೇಸಿಕ್ ಡೀಟೇಲ್ಸ್ ಅಂತ ಕನ್ಫರ್ಮ್ ಡೀಟೇಲ್ಸ್ನ ಕೊಟ್ಟು ಸೇವ್ ಮಾಡಿಕೊಂಡು ನಂತರ ನಿಮ್ಮ ಮೊಬೈಲ್ ನಂಬರ್ ಆಪ್ಷನಲ್ಲ ಇಮೇಲ್ ID ಅದನ್ನು ಕೊಡಿ. ಆಮೇಲೆ ಬೇಕಾದರೆ ಇಮೇಲ್ ID ಕೊಡ್ಬೋದು, ಇಲ್ಲಾಂದರೆ ನಂಬರ್ನ ಕನ್ಫರ್ಮ್ ಮಾಡಿ. ಸೊ ನೀವು ಕ್ಯಾಸ್ಟ್ ಮತ್ತು ಇನ್ಕಮ್ನ ಮತ್ತೆ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ, RD ನಂಬರ್ನ. ಕ್ಯಾಸ್ಟ್ ಮತ್ತು ಇನ್ಕಮ್ RD ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಇನ್ ಕೇಸ್ BCM ಆದರೆ ಹೇಳಿದ್ನಲ್ಲ ಮುಂಚೆನೇ, ಕ್ಯಾಸ್ಟ್ ಇನ್ಕಮ್ ನಂಬರ್ ಸೇಮ್ ಇರುತ್ತೆ, ಅದನ್ನೇ ಎಂಟ್ರಿ ಮಾಡಿಕೊಂಡ್ರೆ ಆಗುತ್ತೆ. ಎಂಟ್ರಿ ಮಾಡಿ ವೆರಿಫೈ ಕೊಡಿ, ಮತ್ತು ಸೇಮ್ ಇನ್ಕಮಲ್ಲೂ ಅದೇ ರೀತಿ ಮಾಡಿ. ಸೊ ಕೊಟ್ಟ ನಂತರ ನಿಮಗೆ ಇಲ್ಲಿ ಕನ್ಫರ್ಮ್ ಕ್ಯಾಶ್ ಇನ್ಕಮ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ಳಿ. ಓಕೆ ಕೊಟ್ಟು ನೆಕ್ಸ್ಟ್ ನಿಮಗೆ ಈ ರೀತಿ ಡೀಟೇಲ್ಸ್ ಓಪನ್ ಆಗುತ್ತೆ, ನೀವೆಲ್ಲಿ ಏನು ಓದ್ತಾ ಇದ್ದೀರಾ. ಸೊ ನೀವಿಲ್ಲಿ ಅದೆಲ್ಲ ಆದಮೇಲೆ ನೆಕ್ಸ್ಟ್ SSLC ಇನ್ಫಾರ್ಮೇಷನ್ ಅಂತ ಬರುತ್ತೆ. SSLC ಇನ್ಫಾರ್ಮೇಷನ್ಗೆ ನಿಮ್ಮ SSLC ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಮಾರ್ಕ್ಸ್ ಕಾರ್ಡಲ್ಲಿ SSLC ರಿಜಿಸ್ಟರ್ ನಂಬರ್ ಇರುತ್ತಲ್ಲ ಆ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಎಂಟ್ರಿ ಮಾಡಿದ್ದು ನಂತರ ವ್ಯಾಲಿಡೇಷನ್ ಕೊಟ್ಟು ಅಲ್ಲಿ ನಿಮ್ಮ ಹೆಸರು ಡೀಟೇಲ್ಸು SSLC ಪರ್ಸೆಂಟೇಜ್ ಟೋಟಲ್ ಏನಿರುತ್ತೆ ಎಲ್ಲನೂ ಫಿಕ್ಸ್ ಆಗುತ್ತೆ. ಅದು ಸೇವ್ ಇನ್ಫಾರ್ಮೇಷನ್ನ ಕೊಟ್ಟು ನೆಕ್ಸ್ಟು PUC ಡೀಟೇಲ್ಸು ಕೇಳುತ್ತೆ. SLC ನೀವು ಜಸ್ಟ್ PUC ಓದ್ತಾಯಿದ್ರೆ SLC ಡೀಟೇಲ್ಸ್ ಸಾಕು. ಇನ್ ಕೇಸ್ PUC ಪಾಸಾಗಿ ಡಿಗ್ರಿಗೆ ಅಡ್ಮಿಷನ್ ಆಗ್ತಾಯಿದ್ರೆ ಸೊ PUC ಡೀಟೇಲ್ಸ್ನು ನೀವು ಇಲ್ಲಿ ಕೊಡಬೇಕಾಗತ್ತೆ. ಸೊ PUC ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ PUC ಡೇಟಾ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಇಯರು ಮತ್ತು ಮಂತನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ, ಯಾವ ವರ್ಷ ಪಾಸಾಗಿದ್ರೆ ಅದನ್ನು ಫೆಕ್ಟ್ ಡೀಟೇಲ್ಸ್ನ ಕೊಟ್ಟ ನಂತರ ನಿಮಗೆ PUC ಡೀಟೇಲ್ಸ್ ನಿಮ್ಗೆ ಓಪನ್ ಆಗುತ್ತೆ. ಸೊ
ಸೇವ್ PUC ಇನ್ಫಾರ್ಮೇಷನ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಸೇವ್ ಆಗುತ್ತೆ. ನಂತರ ಕನ್ಫರ್ಮ್ ಎಜುಕೇಷನ್ ಡೀಟೇಲ್ಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನಂತರ ಎಲ್ಲ ಸರಿ ಇದೆ ಅಂತ ಒಂದು ಸಲ ಫೈನಲ್ ಕನ್ಫರ್ಮೇಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಫೈನಲ್ ಇನ್ಫಾರ್ಮೇಷನ್ನ ಕ್ಲಿಕ್ ಮಾಡಿ ನಂತರ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ರೀತಿ ಬರುತ್ತೆ. ಸೊ ಆ್ಯಕ್ಚುಲಿ ಕೆಲವು ಟೈಮ್ ಇದು ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ನೀವು ಅವಾಗ ಏನು ಮಾಡಬೇಕು ಅಂತ ಅಂದರೆ ಅಪ್ಲಿಕೇಶನ್ನ ಇದನ್ನು ಲಾಗೌಟ್ ಅಕೌಂಟನ್ನ ನಾನು ಲಾಗೌಟ್ ಮಾಡಿಕೊಂಡು ಸೊ ಡ್ಯಾಶ್ಬೋರ್ಡ್ ಕೊಟ್ಟರು ಕೆಲವು ಟೈಮ್ ಬರೋಲ್ಲ, ಕೆಲವು ಟೈಮ್ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಸೊ ಬರಲಿಲ್ಲ ಅಂದವಾಗ ಲಾಗೌಟ್ ಮಾಡಿಕೊಂಡು ಮತ್ತೆ SWD ನಂಬರ್ ಹಾಕಿ ಪಾಸ್ವರ್ಡನ್ನ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡನ್ನ ಎಂಟ್ರಿ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಹಾಸ್ಟೆಲ್ ಲಿಸ್ಟ್ ಬರುತ್ತೆ. ಸೊ ನೀವು 1 by 1 ಚೆಕ್ ಮಾಡಿಕೊಂಡು ಆರ್ಡರ್ ವೈಸ್ ನಿಮ್ಗೆ ಯಾವ್ದು ಬೇಕು, ನಿಮ್ಗೆ ಕಾಲೇಜ್ ನಿಯರ್ ಯಾವ ಹಾಸ್ಟೆಲ್ ಬೇಕು. ಸೊ ನೀವು ನೋಡ್ಬೋದು ಇಲ್ಲಿ ಟೋಟಲ್ ವೇಕೆನ್ಸಿ ಎಷ್ಟಿದೆ ಮತ್ತು SC ಅವ್ರಿಗೆ ಎಷ್ಟಿದೆ, ಅದರ್ಸ್ ಅವ್ರಿಗೆ ಎಷ್ಟಿದೆ. ಸೊ ಎಲ್ಲನೂ ಟೋಟ್ಲು ಇಲ್ಲಿ ವೇಕೆನ್ಸಿ 550 ಇದೆ. ಅದರಲ್ಲಿ ಟೋಟಲ್ ಇರೋದು ಸೀಟ್ಗಳು 550. ಅದರಲ್ಲಿ ವೇಕೆನ್ಸೀಸ್ ಎಷ್ಟಿದೆ ಮತ್ತು ಅದರ್ಸ್ ಅವರು SC ಅವ್ರಿಗೆ ಎಷ್ಟಿದೆ, ಅದರ್ಸ್ ಅವ್ರಿಗೆ ಎಷ್ಟಿದೆ ಅನ್ನೋದನ್ನು ನೀವು ನೋಡ್ಬೋದು. ಪೂರ್ತಿಯಾಗಿ ಕಾಣಿಸ್ತಾ ಇದೆ. ಸೊ ನೀವು ಡೀಟೇಲ್ಡಾಗಿ ನೋಡಿಕೊಂಡು ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಎಲ್ಲ ಹಾಸ್ಟೆಲ್ ಲಿಸ್ಟು ಓಪನ್ ಆಗುತ್ತೆ. ಸೊ ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೆ ಅಡ್ರೆಸ್ ನೋಡಿಕೊಂಡು, ಗೊತ್ತಿಲ್ಲದೆ ಇದ್ದರೆ ನಿಮ್ಮ ಕಾಲೇಜ್ ಅವ್ರ ಇನ್ಫಾರ್ಮೇಷನ್ ತೊಗೊಂಡು ನೀವು ಒಂದ್ಸಲ ಹಾಸ್ಟೆಲ್ ಸಬ್ಮಿಟ್ ಸೊ ಒಂದ್ಸಲ ಸಬ್ಮಿಟ್ ಮಾಡಿಬಿಟ್ರೆ ನಿಮಗೆ ಮತ್ತೆ ಹಾಸ್ಟೆಲ್ದನ್ನು ಎಡಿಟ್ ಮಾಡೋಕ್ಕೆ ಬರೋಲ್ಲ, ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ರಿಸ್ಕ್ ಬೇಡ ಅನ್ನೋ ಉದ್ದೇಶಕ್ಕೆ ಒಂದೇ ಸಲ ನೀವು ಡೀಟೇಲ್ಡಾಗಿ ಕೇಳಿಕೊಂಡು ತಗೊಳ್ಳಿ, ಆಯಿತಾ. ಸೊ ಇವಾಗ ನಾನು ಹಾಸ್ಟೆಲ್ ನನಗೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೊಂದು ಅಕ್ನಾಲೆಜ್ಮೆಂಟ್ ಜನ್ರೇಟ್ ಆಗುತ್ತೆ. ಸೊ ಇದು ಫೈನಲ್ ಅಕ್ನಾಲೆಜ್ಮೆಂಟು. ಸೊ ಈ ಅಕ್ನಾಲೆಜ್ಮೆಂಟ್ನ ನೀವು ಪ್ರಿಂಟ್ ತೊಗೊಳ್ಳಿ. ಪ್ರಿಂಟ್ ತೊಗೊಂಡು ಒಂದು ಕಾಲೇಜ್ ಸಿಗ್ನೇಚರ್ ಮಾಡಿಸ್ಕೊಂಡು ಆ ಕಾಲೇಜ್ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದ ಫಾರ್ಮು ಇದೇ ಫಾರ್ಮ್ಗೆ ಕಾಲೇಜಿಂದ ಸಿಗ್ನೇಚರ್ ಮಾಡಿಸ್ಕೊಂಡು ಅದನ್ನು ತೊಗೊಂಡೋಗಿ ಹಾಸ್ಟೆಲ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ರೆಫರೆನ್ಸ್ಗೆ 2 ಪ್ರಿಂಟನ್ನು ತೊಗೊಳ್ಳಿ. ಒಂದು ಕಾಲೇಜ್ ರೆಫರೆನ್ಸ್ ಥ್ರೂ ತೊಗೊಂಡೋಗಿ ಹಾಸ್ಟೆಲ್ ಸಬ್ಮಿಟ್ ಮಾಡೋಕ್ಕೆ, ಇನ್ನೂ ನೀವು ಇಟ್ಕೊಳ್ಳೋಕ್ಕೆ. ಸೊ ನಾನಿದು 2 ಪ್ರಿಂಟ್ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಹಾಸ್ಟೆಲ್ ಅರ್ಜಿ ಹಾಕುವ ಪ್ರೋಸೆಸ್ ಆಗಿತ್ತು. ಯಾವುದೇ ರೀತಿಯ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.